ದೇವ್ರಿ, ಈ ನನ್ನ ಜೀವನ ಅಲೆಗಳಿಗೆ ಸಿಲುಕಿ ಅಂಧಪತನ ಕೆಳಿದರೂ ಕೂಡ ಈ ನನ್ನ ಕನಸಿಗೆ ಮತ್ತೆ ಪುನರ್ಜನ್ಮ ನೀಡಿದೆ. ಇಂದು ನಮ್ಮ ಪ್ರಥಮ ರಾತ್ರಿ. ಇಂದು ನನ್ನ ಗಂಡ ರವಿ ಬರ್ತಾ ಇದ್ದಾರೆ. ಈ ನಮ್ಮ ಜೀವನ ಸುಗಮಯವಾಗಿ ಸಾಗಲಿ ಅಂತ ನಾನಿಲ್ಲಿ ಪ್ರಾರ್ಥಿಸಿಕೊಳ್ಳುವೆ ತಂದೆ, ಪ್ರಾರ್ಥಿಸಿಕೊಳ್ಳುವೆ. ನಾನು ಭಾರತಿ. ರವಿ, ಈಗ ತಾನೇ ಬೆಂಗಳೂರಿನಿಂದ ಬಂದಿದ್ದೀನಿ. ಟ್ರೈನ್ ತುಂಬ ಲೇಟಾಗಿ ಬಂದಿತ್ತು. ರೈಲ್ವೆ ಸ್ಟೇಷನ್ನಿಂದ ಮಾತನಾಡ್ತಾ ಇದ್ದೀನಿ. ಇನ್ನೂ ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ ನನ್ನ ಚಿನ್ನ. ಹಲೋ, ಫೋನ್ ಇಡ್ತೀನಿ ಚಿನ್ನ. ಹಲೋ. ಇವರಂತೂ ಫೋನಲ್ಲಿ ಮುದ್ದು ಮಾಡ್ತಾರಪ್ಪ. ಈಗ ಸತ್ಯದಲ್ಲಿ ನನ್ನ ಗಂಡ ರವಿ ಬರ್ತಾ ಇದ್ದಾರೆ. ರವಿ ಬಂದ್ರು ಅಂತ ಕಾಣಿಸುತ್ತೆ. ಹಾ ರವಿ, ಒಂದ್ ನಿಮಿಷ ತಡೀರಿ, ಬಾಗಿಲು ತೆಗಿತೀನಿ. ಚೆನ್ನಾಗಿದ್ದೀಯಾ ಭಾರತಿ? ಹಾ, ನಾನ್ ಚೆನ್ನಾಗಿದ್ದೀನಿ. ಅಂದ ಹಾಗೆ ನೀವು ಚೆನ್ನಾಗಿ. ಯಾರು ನೀವು? ನಾನ್ ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ಭಾರತಿ, ನೀನ್ ಚೆನ್ನಾಗಿದ್ಯಾ ಅಂತ ನಂಗೆ ಗೊತ್ತು ಭಾರತಿ. ನಾನು ಯುದ್ಧದಲ್ಲಿ ಸತ್ಯ ಅಂತ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು ಭಾರತಿ. ಅಂದ್ರೆ ಅಂದ್ರೆ ನೀವು ಯುದ್ಧ ಮಾಡುವಾಗ ವೈರಿಗಳೆಸದ ಬಾಂಬ್ನಿಂದ ನನ್ನ ತಲೆಗೆ ಬಲವಾದ ಪೆಟ್ಟು ಬಿತ್ತು. ನಾನು ಅಲ್ಲಿಂದ ಉರುಳಿ ಆಳವಾದ ಕಣಿವೆಗೆ ಬಿದ್ದಿದ್ದೆ. ಮಡಿದ 106 ಜನ ಸೈನಿಕರಲ್ಲಿ ಮಂಜೂನು ಇದ್ದಾನೆ ಅಂತ ಅವಸರದಲ್ಲಿ ತೀರ್ಮಾನಿಸಿ ಬಿಟ್ಟರು. ಸಾವು ಬದುಕಿನ ಮಧ್ಯೆ ನರಳುತ್ತಾ ಬಿದ್ದಿದ್ದ ನನ್ನನ್ನ ಯಾರೋ ಪುಣ್ಯಾತ್ಮ ಕುರಿಗಾಯಿಗಳು ರಕ್ಷಣೆ ಮಾಡಿದರು. ನನಗೆ ಸುಮಾರು ತಿಂಗಳು ಪ್ರಜ್ಞೆನೇ ಇರಲಿಲ್ವಂತೆ. ವರ್ಷಗಳ ನಂತರ ಪ್ರಜ್ಞೆ ಬಂದಾಗ ನಿನ್ನ ನೆನಪಾಗಿ ನಿನ್ನನ್ನು ನೋಡಬೇಕು, ನಿನ್ನ ಗಂಡ ಮಂಜು ಸತ್ತಿಲ್ಲ ಅಂತ ನಿನ್ನ ಬಿಗಿ ದಪ್ಪಿ ಹೇಳಬೇಕು ಅಂತ ಅಲ್ಲಿಂದ ನಿನಗೋಸ್ಕರ ಬಂದೆ ಭಾರತಿ. ಭಾರತಿ, ಇವತ್ತು ಈ ಸಮಾಜ, ಸರ್ಕಾರ, ಪತ್ರಿಕೆಗಳು ಮಂಜು ಸತ್ತಿದ್ದಾನೆ ಅಂತ ಹೇಳಿದ್ರು, ನಾನು ಸತ್ತಿಲ್ಲ ಅಂತ ನೀನ್ ನಂಬಿದೆಯಲ್ಲ ಭಾರತಿ, ನನಗಷ್ಟೇ ಸಾಕು. ಯಾಕಂದ್ರೆ ನಾನು ಬದುಕಿಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ನಿನ್ನ ಕೊರಳಲ್ಲಿ ನಾನು ಕಟ್ಟಿದ ತಾಳಿ ಇರ್ತಾ ಇರಲಿಲ್ಲ. ಆ ಮುತ್ತೈದೆತನದ ಲಕ್ಷಣಗಳು ನಿನ್ನಲ್ಲಿ ಕಾಣ್ತಾ ಇರಲಿಲ್ಲ. ಭಾರತಿ, ನಮ್ಮಿಬ್ಬರ ಪ್ರೀತಿಯ ಬಂಧನ ಅದೆಷ್ಟು ಗಟ್ಟಿಯಾಗಿದೆ ನೋಡು ಭಾರತಿ. ನಿನ್ನ ಪ್ರೀತಿಗೆ ಕಾಯುವ ಶಕ್ತಿ ಇದೆ ಭಾರತಿ, ಶಕ್ತಿ ಇದೆ. ಅದಕ್ಕೆ ಅಲ್ಲವೇ ಅವತ್ತಿನ ದಿನ ಪ್ರಥಮ ರಾತ್ರಿ ದಿವಸ ನಾನು ಯುದ್ಧಕ್ಕೆ ಹೋಗುವಾಗ ಇದ್ದ ಅದೇ ಹೂವಿನ ಮಂಚ, ಅದೇ ಬಣ್ಣದ ಸೀರೆ ಉಟ್ಟು, ತಲೆಯಲ್ಲಿ ಮಲ್ಲಿಗೆ ಮುಡಿದು ನನಗೋಸ್ಕರ ಇಷ್ಟು ದಿನದಿಂದ ಕಾಯ್ತಾ ಇದ್ದೀಯ ಅಂದಮೇಲೆ ಭಾರತಿ, ನಿನ್ನಂತವಳು ನನಗೆ ಸತಿಯಾಗಿ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯ ಭಾರತಿ, 7 ಜನ್ಮದ ಪುಣ್ಯ.
ಮಾತಾಡು ಭಾರತಿ. ಒಂದ್ ವೇಳೆ ನನ್ನ ಮೇಲೆ ಏನಾದ್ರು ತಪ್ಪು ತಿಳ್ಕೊಂಡ್ಬಿಟ್ಟಿಯಾ ಭಾರತಿ? ನನ್ನ ಗಂಡ 3 ವರ್ಷ ಆದ್ರೂ ಬರಲಿಲ್ಲ, ಅಲ್ಲೇ ಯಾವ್ದಾದ್ರೂ ಹುಡುಗಿ ನೋಡಿ ಮದ್ವೆ ಆಗ್ಬಿಟ್ಟು ನೀನು ಅನ್ಕೊಂದೇನು ಭಾರತಿ? ಅಲ್ಲ ಭಾರತಿ, ಅಂತ ತಪ್ಪು ನಾನು ಯಾವತ್ತೂ ಮಾಡಲ್ಲ ಭಾರತಿ. ಯಾಕಂದ್ರೆ ಅಂತ ತಪ್ಪು ನೀನು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಮಾಡ್ಲಿ ಭಾರತಿ? ನಾನು ಯಾಕೆ ಮಾಡ್ಲಿ ಭಾರತಿ? ಕಟ್ಟಿಕೊಂಡ ಹೆಂಡತಿ ಇದ್ದಾಗ ಗಂಡ ಮತ್ತೊಂದು ಮದುವೆ ಆಗಬಾರದು. ಅದೇ ರೀತಿ ಕೈ ಹಿಡಿದ ಹೆಂಡತಿ ಇದ್ದಾಗ ಹೆಂಡತಿ ಆದವಳು ತಾನು ಮತ್ತೊಬ್ಬರನ್ನು ವರಿಸಬಾರದು. ಹಾಗೊಂದು ವೇಳೆ ಆದ್ರೆ ಅದನ್ನ ದಾಂಪತ್ಯ ಅನ್ನೋದಿಲ್ಲ, ವ್ಯಭಿಚಾರ ಅಂತ ಕರೀತಾರೆ. ಭಾರತಿ, ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನು ಮೌನವಾಗಿ ನಿಂತು ಬಿಟ್ಟಿದ್ದೀಯಲ್ಲ. ಮಾತಾಡು ಭಾರತಿ, ಏನಾದ್ರೂ ಮಾತಾಡು. ಏನಂತ ಮಾತಾಡ್ಲಿ ಮಂಜು? ಏನಂತ ಮಾತಾಡ್ಲಿ? ಭಾರತಿ, ನನ್ನ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡಿ? ಬೇಡ ಮಂಜು, ನೀವು ನನ್ನನ್ನು ಮುಟ್ಟಬೇಡಿ ಮಂಜು, ಮುಟ್ಟಬೇಡಿ. ಭಾರತಿ, ನಾನು ನಿನ್ನ ಮುಟ್ಟಬಾರ್ದ? ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡಕನೇ ನಾನು. ನಾನು ನಿನ್ನ ಮುಟ್ಟಬಾರ್ದ? ನನಗೆ ನಿನ್ನ ಮುಟ್ಟೋ ಹಕ್ಕಿಲ್ಲವೇ ಭಾರತಿ? ನಾನು ನಿನ್ನ ಗಂಡನಲ್ಲವೇ? ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ. ಅಲ್ಲ, ಏನು ಮಾತಾಡ್ತಾ ಇದೆಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಇದೇನಿದು ನಿನ್ನ ಮಾತಿನ ಅರ್ಥ? ಹೌದು ಮಂಜು, ನೀವು ಯುದ್ಧದಲ್ಲಿ ಸತ್ತೋದ್ರಿ ಅಂತ ಸುದ್ದಿ ಬಂತು. ಆಮೇಲೆ ಜನರು ಕೂಗಾಡಿದರು. ನೀವೇ ನನ್ನ ಪಾಲಿನ ದೇವರು ಅಂತ ನಾನು ನಿಮ್ಗೆ ಮಾತು ಕೊಟ್ಟಿದ್ದು ಸತ್ಯ. ಆದ್ರೆ ಆ ವಿಧಿ ನನ್ನ ಹಣೆ ಬರಹದ ಇತಿಹಾಸವನ್ನೇ ಬದಲಾಯಿಸಿ ಬಿಟ್ಟಿತ್ತು. ಭಾರತಿ, ಭಾರತಿ, ಈಗ ಆದದ್ದಾದ್ರೂ ಏನಾಗಿದೆ? ಅಲ್ಲ, ನಾನು ಮರಳಿ ಬಂದಿದ್ದೀನಲ್ಲ, ನಿನ್ನ ಗಂಡ ಬಂದದ್ದು ನಿನಗೆ ಸಂತೋಷ ಇಲ್ವೇ? ಮತ್ತೆ ಯಾಕೆ ಹೇಳ್ತಾ ಇದೀಯಾ ಭಾರತಿ? ಯಾಕೆ ಹೇಳ್ತಾ ಇದ್ದೀಯಾ? ಮಂಜು, ನೀವು ಸತ್ತೋದ್ರಿ ಅಂತ ನಾನು ವಿಧವೆ ಆದೆ. ಆದ್ರೆ ಕೆಲ ದಿನಗಳ ಹಿಂದೆ ನಾನು ನೀನು ನಾನು ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ. ಭಾರತಿ, ನೀನು
ನೀನು ಮತ್ತೊಂದು ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡಿ ಏಳೇಳು ಜನ್ಮಕ್ಕೂ ನೀನೇ ನನ್ನ ನಲ್ಲನೆಂದು ಆಣೆ ಮಾಡಿ ಹೇಳಿದ ಪ್ರಿಯತಮನಿಗೆ ಎಂದು ನೀನು ಹೇಳುತ್ತಿರುವ ಮಾತು ಮತ್ತೊಂದು ರೀ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಭಾವಚಿತ್ರ ನನ್ನ ಎದೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ ಗಂಡನಿಗೆ ನೀನು ವೀರ, ಧೀರ, ಶೂರ ಅಂತ ಹೊಗಳಿ ಯುದ್ಧಕ್ಕೆ ಕಳಿಸಿ ಈಗ ನಿನ್ನ ಗಂಡ ಬಂದಾಗ ನಾನು ಮತ್ತೊಂದು ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀಯಲ್ಲ. ತುಂಬಾ ಸಂತೋಷ ಭಾರತಿ, ತುಂಬಾ ಸಂತೋಷ. ಮಂಜು, ನಾನು ಏನ್ ಮಾಡ್ಲಿ? ನೀವು ಸತ್ತಿದ್ದು ಸತ್ಯ ಅಂತ ತಿಳಿದುಕೊಂಡು ನಾನು ಮತ್ತೊಂದು ಮದುವೆ ಆದೆ ಅಷ್ಟೇ. ಭಾರತಿ, ಅವತ್ತು ಜನ ಏನ್ ಹೇಳಿದ್ರು? ಮಂಜು ಸತ್ತೋದ ಅಂತ. ಆದರೆ ಅವತ್ತು ನಾನು ಸಾಯ್ಲಿಲ್ಲ ಭಾರತಿ, ಅವತ್ತು ಸಾಯ್ಲಿಲ್ಲ. ಆದ್ರೆ ಇವತ್ತು ನಿನ್ನ ಮಾತು ಕೇಳಿ ನಾನು ಸತ್ತೋದೆ. ನಾನು ಬದುಕಿದ್ದು ಸತ್ಯ ಭಾರತಿ, ಬದುಕಿದ್ದು ಸತ್ತೋದು. ಯುದ್ಧದಲ್ಲಿ ಶತ್ರುಗಳ ಬಾಂಬ್ ಸಿಡಿದರು. ಸಾವನ್ನೇ ಗೆದ್ದು ಬಂದಿದ್ದ ಈ ವೀರ ಸೈನಿಕ ತಾನು ತಾಳಿ ಕಟ್ಟಿದ ಹೆಂಡತಿಯಿಂದ ಇವತ್ತು ಮರಣ ಶಾಸನ ಬರೆಸಿಕೊಂಡು ಬಿಟ್ಟ. ಭಾರತಿ, ತಪ್ಪು ನಿಂದಲ್ಲ ಭಾರತಿ. ನನ್ನವರು, ನನ್ನ ಹಿತೈಷಿಗಳು ರಕ್ತ ಸಂಬಂಧ ಅಂತ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ರಲ್ಲ, ಅದು ನನ್ನ ತಪ್ಪು ಭಾರತಿ, ಅದು ನನ್ನ ತಪ್ಪು. ನಿಮಗೇನು ಮೇಲೆ ಕೋಪ ಐತ್ರಿ? ನನ್ನ ಕತ್ತಲೆ ಹೆಚ್ಚಿಗೆ ಬೇಡಿ. ಆದ್ರೆ ಈ ರೀತಿ ಚಿತ್ರ ಹಿಂಸೆ ಆಡೋ ಮಾತುಗಳನ್ನ ಮಾತ್ರ ಮಾತನಾಡಬೇಡಿ ಮಾವ, ಮಾತನಾಡಬೇಡಿ. ಅಲ್ಲ, ನಿನ್ನನ್ನು ಕೊಂದು ನಾನ್ಯಾವ ಪಾಪಕ್ಕೆ ಗುರಿಯಾಗಲಿ? ಬೇಕಾದ್ರೆ ನೀನೇ ನನ್ನ ಕೊಂದು. ಯಾಕಂದ್ರೆ ನಾನು ಈಗಾಗಲೇ ಬದುಕಿದ್ದು ಸತ್ತೋಗಿದ್ದೀನಿ. ಆದರೆ ನೀನಿನ್ನೂ ಬಾಳ್ಬೇಕಾದವಳು, ಸಂಸಾರ ಮಾಡಬೇಕಾದವಳು, ಈ ಸಮಾಜಕ್ಕೆ ಸಂದೇಶ ಕೊಡಬೇಕಾದವಳು ನೀನು. ಯಾಕಂದ್ರೆ ಇಬ್ಬರು ಗಂಡಂದಿರ ಪ್ರೀತಿ ಪಡೆದ ಮುತ್ತಿನ ಹೆಂಡತಿ ನೀನು ಭಾರತಿ, ಮುತ್ತಿನ ಹೆಂಡತಿ. ನಾನು ಮಾಡಿದ ತಪ್ಪಿಗೆ ನೀವೇನೇ ಶಿಕ್ಷೆ ಕೊಟ್ಟರು ಕೂಡ ನಾನು ಆ ಶಿಕ್ಷೆನ ಅನುಭವಿಸ್ತೇನೆ. ನೋಡಿ, ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನನ್ನ ಹಣೆ ಬರಹದಲ್ಲಿ ಏನಿತ್ತು ಅದೆಲ್ಲ ನಡೆದ ಹೋಯಿತು. ಬೇಕಿದ್ರೆ ನಾನು ಮಾಡಿದ ತಪ್ಪಿಗೆ ನೀವು ಏನ್ ಬೇಕಾದ್ರೆ ಶಿಕ್ಷೆ ಕೊಡಿ.
ನಾನು ಯಾಕೆ ನಿನಗೆ ಶಿಕ್ಷೆ ಕೊಡ್ಲಿ? ಅಲ್ಲ, ನಿನ್ನ ಮುಟ್ಟೋ ಹಕ್ಕೇ ನನಗೆಲ್ಲ ಅಂದಮೇಲೆ ನಿನಗೆ ಶಿಕ್ಷೆ ಕೊಡೋ ಹಕ್ಕು ಎಲ್ಲಿಂದ ಬರ್ಬೇಕು ಹೇಳು? ಎಲ್ಲ ಮುಗಿದೋಗಿದೆ. ನನಗೆ ನಾನೇ ಶಿಕ್ಷೆ ಕೊಟ್ಕೋತೀನಿ ಈಗ. ಕೊನೆಯದಾಗಿ ನಿನ್ನೊಂದು ಮಾತು ಕೇಳ್ತೀನಿ ಭಾರತಿ, ಅದೊಂದು ನಡೆಸಿಕೊಟ್ರೆ ಅಷ್ಟು ಸಾಕು, ಅಷ್ಟು ಸಾಕು. ಒಂದು ಮಾತಿಗೆ 100 ಮಾತು ಹೇಳಿ ಕೇಳ್ತೀನಿ. ಬೇಕಿದ್ರೆ ನನ್ನ ಪ್ರಾಣವನ್ನೇ ಕೇಳಿ, ನನ್ನ ಪ್ರಾಣವನ್ನೇ ಕೊಟ್ಬಿಡ್ತೀನಿ. ಛೆ, ನಿನ್ನ ಪ್ರಾಣ ಕೇಳುವಷ್ಟು ಕಟುಕ ನಾನಲ್ಲ ಭಾರತಿ. ಕೊನೆಯದಾಗಿ ನಂದು ಒಂದೇ ಒಂದು ಆಸೆ ಇದೆ. ಆ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೂ ವಚನ ಕೊಡು ಭಾರತಿ. ಆಯ್ತು, ನಾನು ಹೆತ್ತವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮಾತನ್ನ ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ಭಾರತಿ, ಇನ್ಮೇಲೆ ನನ್ನನ್ನ ನೀನು ನಾನು ನನ್ನನ್ನ ನೀನು ನಾನು ನಿನ್ನ ಮಗ ಅಂತ ತಿಳ್ಕೊಂಡ್ಬಿಡು ಭಾರತಿ, ನಿನ್ನ ಮಗ. ಅಚ್ಚು, ಏನ್ ಮಾತಾಡ್ತೀರಿ ಬರೀ ನೀವು? ಇನ್ಮೇಲೆ ನಾನು ನಿಮಗೆ ತಾಯಿ ಆಗಬೇಕೆ? ಅನಿವಾರ್ಯ ಭಾರತಿ, ಏನ್ ಮಾಡೋದು? ಎಲ್ಲ ನನ್ನ ಹತ್ರ ಆದಷ್ಟು ನಿನ್ನ ಕೈ ಹಿಡಿದು ನಿನ್ನ ಗಂಡನಾಗಿ ಬಾಳೋ ಯೋಗವಂತೂ ನನ್ನ ಹಣೆಯಲ್ಲಿ ಬರೆದಿಲ್ಲ. ಕೊನೆ ಪಕ್ಷ ನಿನ್ನ ಮಗನಾಗಿ ಸೇವೆ ಮಾಡುತ್ತಾ ನನ್ನ ಮುಂದಿನ ಜೀವನ ಹೇಗೋ ಕಳಿತೀನಿ ಭಾರತಿ. ಜಟಿಲ ಕಾನನದ ಕುಟಿಲ ಪದಗಳ ಹರಿವ ತೊರೆಯುವುದ ಹಲೋ ಭಾರತಿ, ಹಲೋ ಭಾರತಿ. ಹಾ, ಬನ್ನಿ. ಹಾ ಭಾರತಿ, ಯಾರಿವರು? ರೀ ಮಿಸ್ಟರ್, ಯಾರು ನೀವು? ನನ್ನ ಭಾರತಿಗೆ ಏನಾಗಬೇಕು ನೀವು? ನಾನು ಅವ್ರಿಗೆ ಏನಾಗ್ಬೇಕಂತ ಅವ್ರ ಬಾಯಿಂದನೇ ಕೇಳ್ರಿ. ಭಾರತಿ, ಯಾರಿವರು? ಇವರು ಇವರು ನಾನೇ ಹೇಳ್ತೀನಿ ರೀ. ಬಹುಶಃ ನೀವು ಬಂದ ಖುಷಿಲಿ ಅವ್ರಿಗೆ ಮಾತೇ ಹೊಡ್ತಾ ಇಲ್ಲ. ನಾನು ಇವರಿಗೆ ಮಗ ಆಗಬೇಕ್ರಿ. ಏನು? ಮಗ ಆಗಬೇಕೆ? ಮಗ ಅಂದ್ರ ಅವ್ರ ಹೊಟ್ಟಿಲೆ ಹುಟ್ಟಿದ ಮಗ ಅಲ್ರಿ. ನನ್ನ ಹೆತ್ತ ತಾಯಿಯನ್ನ ಕಳೆದುಕೊಂಡ ಮೇಲೆ ಈ ನನ್ನ ಅಂತರಂಗದ ಭಾವನೆಯಿಂದ ಪಡೆದುಕೊಂಡ ಮಹಾತಾಯಿಯವಳು. ಈ ನನ್ನ ತಾಯಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಮ್ಮ ಅವ್ವನ ಗಂಡ ನಮ್ಮಪ್ಪ ಅದ್ ಹೆಂಗಿದ್ದಿರ್ಬೋದು ಅಂತ ವಿಚಾರ ಮಾಡೋದ್ರಾಗ ನೀವು ದೇವ್ರು ಬಂದಂಗ ಬಂದ್ಬಿಟ್ರಿ ಅಪ್ಪ, ದೇವ್ರು ಬಂದಂಗ ಬಂದ್ಬಿಟ್ರಿ. ನೋಡ್ರಿ, ಈ ನನ್ನ ತಾಯಿಗೆ ಯಾವ ತೊಂದರೆ ಆಗದಂಗ ನೋಡ್ಕೊಂಡು ಹೋಗ್ರಿ ಅಂತ ನಿಮಗ್ ಕಾಲಿಗೆ ಬಿದ್ದು ಬೇಡ್ತದೆ.
ಎಂತ ಮಾತನಾಡುವಿರಪ್ಪ. ನಿನ್ನ ತಾಯಿಗೆ ಯಾವ ತೊಂದರೆ ಬರದ ಹಾಗೆ ನೋಡಿಕೊಂಡು ಹೋಗೋ ಜವಾಬ್ದಾರಿ ನನಗೆ. ಭಾರತಿ, ಇಂಥವನನ್ನು ನಿನ್ನ ಮಗ ಅಂತ ಹೇಳಿಕೊಳ್ಳಲಿಕ್ಕೆ ನೀನು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ, ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಹೌದು ರವಿ, ಈ ಪ್ರಪಂಚದಲ್ಲಿ ನನ್ನಂತ ಪುಣ್ಯನ ಯಾರು ಮಾಡಿಲ್ಲ. ಅಂಥ ಪುಣ್ಯ ಪಡೆದುಕೊಂಡು ಬಂದಿದ್ದೀನಿ ನಾನು, ಅಂಥ ಪುಣ್ಯ ಪಡೆದುಕೊಂಡು ಬಂದಿದ್ದೀನಿ. ಭಾರತಿ, ಮಗ ಮನೆಯವರಿಗೆ ಬಂದಿದ್ದಾನೆ, ಒಳಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸು. ಬ್ಯಾಡ್ರಿ ಅಪ್ಪ, ಈಗ ಹೊಟ್ಟೆಯಾಗ ಕರಗಲಾರ್ದಂಥ ಊಟ ಮಾಡೀನಿ, ಮತ್ತ್ಯಾಕೆ ಊಟ ಇಲ್ಲ? ನಾನು ಹೋಗಿ ನನ್ನ ಮನೆ ಸೇರಿದ್ರೆ ಸಾಕು. ನೀವಿಬ್ರು ಸುಖವಾಗಿ ಬಾಳ್ವೆ ಮಾಡ್ರಿ. ಇದಷ್ಟ ನಾ ಬಿಡ್ಕೋತೀನಿ, ಇದಷ್ಟ ನಾ ಬಿಡ್ಕೋತೀನಿ. ನನ್ನ ಎದೆಯಲಿ ಇಟ್ಟ ನಾಲ್ಕು ಹೆಜ್ಜೆಯ ಗುರುತು ಬಳಸಿ ಬಿಡು, ಬಳಸಿ ಬಿಡು, ಬಳಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಕಳಿಸಿ ಬಿಡು, ಕಳಿಸಿ ಬಿಡು. ಮುಳ್ಳಿರದ ನಿನ್ನ ದಾರಿಯಲಿ, ದಾರಿಯಲಿ ತಿರುಗದಲೇ, ತಿರುಗದಲೇ ನಡೆದು ಬಿಡು, ನಡೆದು ಬಿಡು. ಅಂತಃಪುರದ ಬಾಗಿಲು ಬಡಿದ ಕೈಗಳ ತಪ್ಪನು ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು. ಅಂಗಳದ ನನ್ನ ಕಾಲ್ಗುರುತು, ಕಾಲ್ಗುರುತು ನಗು ನಗುತ್ತಾ, ನಗು ನಗುತ್ತಾ ಅಳಿಸಿ ಬಿಡು, ಅಳಿಸಿ ಬಿಡು. ಭಾರತಿ, ಬೇಗ ಬರಬೇಕಾದವನು ತುಂಬಾ ತಡ ಮಾಡಿ ಬಂತು. ನನ್ನನ್ನು ಕ್ಷಮಿಸಿಬಿಡು ಭಾರತಿ, ನನ್ನನ್ನು ಕ್ಷಮಿಸಿಬಿಡು. ಹೋಗ್ಲಿ ಬಿಡಿ, ಈಗ ತಾನೇ ಬಂದಿದ್ದೀರ, ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡೋರಂತೆ ಬನ್ನಿ. ಅದೆಲ್ಲ ಆಮೇಲೆ. ಸತ್ಯ, ಏನ್ ಬೇಕು ನಿಮಗೆ? ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ. ನಿನ್ನ ಮಧುರವಾದ ಕಂಠದಿಂದ ಒಂದ ಗೀತೆ ಹೊರಬರಲಿ. ಛೀ, ಹೋಗ್ರಿ, ತುಂಬಾ ತುಂಟ ನೀವು. ಸಂಜಲಿ ಹಾಲು ಗೆನ್ನಿಗಿ, ವಾರೆ ಗೆನ್ನಿಗಿ, ನಮ್ಮೂರ ಗೆನ್ನಿಗಿ. ಗೀತಾಂಜಲಿ ಹಾಲು ಗೆನ್ನಿಗಿ, ವಾರೆ ಗೆನ್ನಿಗಿ, ನಮ್ಮೂರ ಗೆನ್ನಿಗಿ. ಪುಷ್ಪಾಂಜಲಿ ಸಂಡೆ ಸಂಗಿಗಿ, ವಾರೆ ಗೆನ್ನಿಗಿ, ರಾರೆ ಗೆನ್ನಿಗಿ. ಕನಕಾಂಬರಿ ನೀನು ಬಾರದೆ ಮುಂಚೆಗೆ ಹೂವಿಲ್ಲ, ಕನಕಾಂಬರಿ ನೀನು ಬಾರದೆ ಉತ್ಸವ ಕಾಣಿಲ್ಲ. ಗಣಪತಿ
ಭಾರತಿ, ನಾನು ಮುಖ ತೊಳೆದುಕೊಂಡು ಬರುತ್ತೇನೆ. ದೇವ್ರೆ, ಯಾಕಪ್ಪ, ಯಾಕೆ ನನಗೆ ಇಂಥ ಸತ್ವ ಪರೀಕ್ಷೆಯನ್ನು ತಂದೊಡ್ಡಿದೆ? ಈ ವಿಷಯವೇನಾದ್ರೂ ರವಿಗೆ ಗೊತ್ತಾದ್ರೆ ಅವರು ಬದುಕಬಹುದೇ? ನನ್ನನ್ನು ಮನಸಾರೆ ಪ್ರೀತಿ ಮಾಡಬಹುದೇ? ಏನೇ ಆದ್ರೂ ಕೂಡ ಈ ಹಾಲು ಒಬ್ಬರಿಂದಾದ್ರೂ ಹೆಪ್ಪ ಹಾಕ್ಲೇಬೇಕು. ಹೌದು. ರವಿ, ರವಿ, ಸ್ವಲ್ಪ ಹೊರಗಡೆ ಬರ್ತೀರಾ? ಯಾಕೆ ಬರತ್ತೆ? ಹೋಗಿದೀಯಾ? ಸ್ವಲ್ಪ ರೆಸ್ಟ್ ತೆಗೆದುಕೋಬೇಕಂತ ಮಲಗಿದೆ ಅಷ್ಟೇ. ರವಿ, ಏನಿದು? ಇವತ್ತು ನಮ್ಮ ಪ್ರಥಮ ರಾತ್ರಿ ಅಂತ ನಾನೇ ನಿಮಗೆ ಹೇಳಿಕೊಡ್ಬೇಕಾ? ರವಿ, ಇವತ್ತು ನಾವಿಬ್ಬರು ಒಂದಾಗೋ ಶುಭ ದಿನ ರವಿ. ಭಾರತಿ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಮುಂದೆನೇ ಮರ್ತು ಬಿಟ್ಟೆ. ನಾನು ಬೆಂಗಳೂರಿನಿಂದ ಬರುವ ಮುಂಚೆ ನನಗೆ ಜ್ವರ ಬರುವ ಸಲುವಾಗಿ ನಾನು ಡಾಕ್ಟರ್ ಹತ್ತಿರ ಹೋದೆ. ಡಾಕ್ಟರ್ ಏನು ಹೇಳಿದ್ರು? ಭಾರತಿ, ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ಆ ಡಾಕ್ಟರು ನನ್ನ ಸ್ನೇಹಿತನ ಮುಂದೆ ಹೇಳುವುದನ್ನು ನಾನು ಮರೆಯಾಗಿ ನಿಂತು ಕೇಳಿಸಿಕೊಂಡೆ. ಆ ಡಾಕ್ಟರ್ ಹೇಳಿದ್ದನ್ನು. ಏನು ಹೇಳಿದ್ರು? ಭಾರತಿ, ನನಗೆ ಕ್ಯಾನ್ಸರ್ ಇದೆ ಎಂದು ಹೇಳಿದ್ರು. ಭಾರತಿ, ಕ್ಯಾನ್ಸರ್ ಇದೆ ಎಂದು ಕೆಲ ದಿನಗಳ ಮಟ್ಟಿಗೆ ಹೆಣ್ಣಿನ ಸಂಬಂಧದಿಂದ ದೂರ ಇರು ಎಂದು ಹೇಳಿದರು. ಭಾರತಿ, ದೂರ ಇರು ಎಂದು ಹೇಳಿದರು. ನನ್ನ ರೋಗ ವಾಸಿಯಾಗುವವರೆಗೂ ದಯವಿಟ್ಟು ನೀನು ನನ್ನ ಸಹಕರಿಸಲೇಬೇಕು. ಭಾರತಿ, ಸಹಕರಿಸಲೇಬೇಕು. ಭಾರತಿ, ಯಾಕೋ ನನ್ನ ತಲೆ ನೋತಾ ಇದೆ. ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ತೀನಿ, ಬರ್ತೀನಿ. ಭಾರತಿ, ಮೆಚ್ಚಬೇಕು ಬ್ರಹ್ಮ, ನಿನ್ನ ಕೃತಿಯನ್ನು ಮೆಚ್ಚಲೇಬೇಕು. ಗಂಡನ ಹೃದಯದಲ್ಲಿ ಪ್ರೀತಿ ಇಡ್ಬೇಕಂತ ಆಸೆ ಪಟ್ಟೆ. ಮೊದಲನೇ ಗಂಡ ಬಂಗಾರದ ಮದುವೆ, ಅದರ ಬೆಲೆ ತುಂಬಾನೇ ಪವಿತ್ರವಾದದ್ದು. ಆದ್ರೆ ಯಾವುದಕ್ಕೂ ಪ್ರಯೋಜನವಿಲ್ಲ. ಎರಡನೇ ಗಂಡನ ಹೃದಯ ತೂತು ಬಿದ್ದ ಪಾತ್ರೆ, ಅದರಲ್ಲಿ ನನ್ನ ಪ್ರೀತಿ ನಿಲ್ಲಬಹುದೇ? ಒಬ್ಬರಲ್ಲದೆ ಇಬ್ಬರು ಗಂಡಂದಿರನ್ನು ಕೊಟ್ಟೆ. ಆದ್ರೆ ಅವರ ಹೃದಯವನ್ನೇ ಮುಟ್ಟಲಾರದಷ್ಟು ದೂರವಿಟ್ಟೆ. ಮೆಚ್ಚಬೇಕು ಬ್ರಹ್ಮ, ನಿನ್ನ ಕೃತಿನ ಮೆಚ್ಚಲೇಬೇಕು. ವಾ ಬ್ರಹ್ಮ, ವಾ. ನೀನು ಬರೆದ ಕೃತಿನ ನಾನು ಮೆಚ್ಚಲೇಬೇಕು. ಗಂಡನಿದ್ದರು ಬಂಡು ಬಾಳು ಸಾಗಿಸ ಭಂಡ ರಂಡರಿಗೆ ನೀನು ಅವಕಾಶ ಕೊಟ್ಟೆ. ಗಂಡನಿದ್ದರು ಕೂಡ ಅವರನ್ನು ಮುಟ್ಟಲಾರದಷ್ಟು ನನ್ನನ್ನು ದೂರವೇ. ಅದಕ್ಕೆ ಹೇಳಿರ್ಬೇಕು ಬ್ರಹ್ಮ ಬರೆದ ಬರಹ ಅಂತ. ಬರೆಯೋನು ನೀನಾದ್ರೆ ಅದನ್ನ ದುಃಖ ಪಡೋ ಅದೃಷ್ಟ ನನಗಿದೆ.
ನಾನೀಗ 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 ರೆಕ್ಕೆ ಕಳೆದುಕೊಂಡ ಕೇತಾಗೆ ಸುಖ ದುಃಖ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಈ ಮನೆಯೇ ಈ ಮನೆನೇ ನನಗೆ ಪ್ರಪಂಚ. ಇದುವೇ ನನ್ನ ಬಂಧನ. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ